ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಬಿಸಿ ಬಿಸಿ ಘೀ ರೈಸ್ ಜೊತೆಗೆ ತಲೆ ಮಾಂಸದ ಸಾರು. ಈ ಕಾಂಬಿನೇಷನ್ ಮಸ್ತ್ ಆಗಿದೆ. ಇದು ಹೇಗ್ ಮಾಡೋದು ನಾನು ಹೇಳ್ತೀನಿ. ಮೊದಲು 4 ಈರುಳ್ಳಿ ಕಟ್ ಮಾಡಿ ಪೇಸ್ಟ್ ಮಾಡಿಕೊಳ್ಳೋಣ. ಈಗ ಟೊಮ್ಯಾಟೊ, ಕೊತ್ತಂಬರಿ ಮಿಕ್ಸಿಗೆ ಹಾಕೊಳ್ಳೋಣ. ಈ ಪೇಸ್ಟ್ ರೆಡಿ ಆದ್ಮೇಲೆ ಕೊಬ್ಬರಿ, ಮೆಣಸು ಮಿಕ್ಸಿಗೆ ಹಾಕೊಳ್ಳೋಣ. ಈ ತರ ಎಲ್ಲ ಪೇಸ್ಟ್ ರೆಡಿ ಮಾಡಿ ಒಂದ್ ಕಡೆ ಇಟ್ಕೊಳ್ಳೋಣ. ಈಗ ಕುಕ್ಕರ್ ಅಲ್ಲಿ ಅಡಿಗೆ ಎಣ್ಣೆ, ಈರುಳ್ಳಿ ಹಾಕೊಂಡು ಲೈಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮನೇಲಿ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಇಲ್ಲಿ ನೋಡಿ, ಫ್ರೆಶ್ ಆಗಿರೋ ತಲೆ ಮಾಂಸ ರೆಡಿ ಆಗಿದೆ. ಈಗ ಕುಕ್ಕರ್ ಅಲ್ಲಿ ಈರುಳ್ಳಿ ಪೇಸ್ಟ್ ಹಾಕೊಳ್ಳಿ. ಟೊಮ್ಯಾಟೊ, ಕೊತ್ತಂಬರಿ ಪೇಸ್ಟ್ ಕೂಡ ಹಾಕೊಳ್ಳಿ. ಈಗ ತೆಂಗಿನಕಾಯಿ ಪೇಸ್ಟ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಆದ್ಮೇಲೆ ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ, ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ತಲೆ ಮಾಂಸ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಚೆನ್ನಾಗಿ ಅಂಟಿದ್ಮೇಲೆ ನೀರ್ ಹಾಕೊಳ್ಳೋಣ. ಈ ಗ್ಯಾಪ್ ಅಲ್ಲಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈಗ ಕುಕ್ಕರ್ ಅಲ್ಲಿ 4 ಇಂದ 5 ವಿಸಿಲ್ ಬರೋವರೆಗೂ ಬಿಟ್ಬಿಡೋಣ. ಬಾ, ಘಮ ಘಮ ಅಂತಿದೆ ನಾಟಿ ಸ್ಟೈಲ್ ತಲೆ ಮಾಂಸದ ಸಾರು. ಬಿಸಿ ಬಿಸಿ ರೈಸ್ ಜೊತೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿರುತ್ತೆ ಹೇಳಿ.